ಮಧ್ಯಪ್ರಾಚ್ಯ ದೇಶಗಳ ಯುದ್ಧ ಬಿಕ್ಕಟ್ಟು. ಹಾಸನ ಜಿಲ್ಲೆಯಲ್ಲಿ ತೀರದ ಗ್ಯಾಸ್ ಕೊರತೆ ರಗಳೆ. ಅಡುಗೆ ಅನಿಲಕ್ಕಾಗಿ ನೂರಾರು ಜನರು ಕ್ಯೂ ನಿಂತಿದ್ದಾರೆ. 3-4 ದಿನದಿಂದ ಬಂದರೂ ಗ್ಯಾಸ್ ಕೊಡ್ತಿಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಬರ್ಕೂರು ಬಳಿಯ ಗ್ಯಾಸ್ ಏಜೆನ್ಸಿ ಮುಂದೆ ನೂರಾರು ಜನರು ಜಮಾಯಿಸಿದ್ದಾರೆ. ಭಾರತ್ ಗ್ಯಾಸ್ ಕನೆಕ್ಷನ್ ಹೊಂದಿರುವ ಕುಟುಂಬಗಳು ಪರದಾಡ್ತಿವೆ. ಬೆಳಗ್ಗೆಯೇ ಖಾಲಿ ಸಿಲಿಂಡರ್ ಜೊತೆ ಏಜೆನ್ಸಿ ಬಳಿ ಬಂದಿರುವ ನೂರಾರು ಜನರು ಬೇರೆಲ್ಲ ಕಂಪನಿಯ ಸಿಲಿಂಡರ್ ಬರ್ತಿದೆ, ಆದರೆ ಭಾರತ್ ಗ್ಯಾಸ್ ಯಾಕೆ ಸಮಸ್ಯೆಯಾಗಿದೆ, ಗ್ರಾಮೀಣ ಭಾಗದ ಜನರಿಗೆ ಯಾಕೆ ಸಿಲಿಂಡರ್ ಕೊಡ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 1 ತಿಂಗಳಿಂದ ಇದೇ ಸಮಸ್ಯೆಯಾಗಿದೆ. ಈಗ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಿದೆ ಎಂದು ಜನರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗ ಬಂದವರಿಗೆಲ್ಲ ಕೊಟ್ಟೋದ್ರೆ ಮತ್ತೆ ಬರ್ತಾರೆ. ಗ್ಯಾಸ್ ಕೊಳಗ ದನ ಬೇಸ್ಕೊಬರಪ್ಪ ನೀನು. ಗೌಡ್ರೆ ಯಾರಾದ್ರು ಮಾತಾಡಿ, ನೀವು ಸರಿ ಕಳಿಸ್ಕೊಡ್ತೀನಿ, ಫೋನ್ ಮಾಡಿದ್ದೆ. ಗೌಡ್ರೆ ಇದ್ರ ಬಗ್ಗೆ ಮಾತಾಡಿ, ಏನು ನೀವು ಸರಿ ಕಳಿಸ್ತೀನಿ, ಮಾತಾಡಿ. ಮಾತಾಡಿ. ಅಲ್ಲ ಮಾತಾಡಿದೀವಿ ಈಗ. ಅಲ್ಲ ಈಗ ಮಾತಾಡಿ, ಈಗ ನನಗೆ ಫೋನ್ ಮಾಡಿದ್ದೆ ಅವ್ರಿಗೆ. ಫೋನಲ್ಲಿ ಮಾತಾಡ್ಬೇಕಾ? ಅಲ್ಲ ಇಲ್ಲಿ ಮಾತಾಡಿ, ನಾನು ವಿಡಿಯೋ ಮಾಡ್ತೀನಿ, ಮಾತಾಡಿ. ಏನು ಸಮಸ್ಯೆ ಇದೆ ಮಾತಾಡಿ, ಹೇಳಿ. ಸರ್, ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ 4-5 ದಿವಸದಿಂದ ಪ್ರತಿ ದಿವಸ ನೂರಾರು ಜನ ಬರ್ತಿದ್ದಾರೆ. ಒಂದು 10-15-20 ಇದನ್ನ ಕೊಡ್ತಾರೆ. ಒಂದು ಲೋಡ್ ಬಂದರೂ ಕೂಡ 30-40 ಕೊಟ್ಬಿಟ್ಟು ಮುಗಿದೈತಿ, ಇನ್ನೊಂದು ದಿವಸ ಬನ್ನಿ ಅಂತೇಳಿ ಹೇಳ್ತಿದ್ದಾರೆ. ಹೀಗೇನೆ ನಾನು 4ನೇ ದಿವಸ ಬರ್ತಾ ಇದ್ದೀನಿ. ಬೇಕಾದಷ್ಟು ಜನ ಈ ಥರ 4-5 ದಿವಸದಿಂದ ಬಂದಿರೋರು ಇದ್ದಾರೆ. ಅದ್ಯಾರು ಇನ್ನೊಬ್ರು ಬಂದು ಹೇಳ್ರಿ. ಬರ್ತಾ ಇದ್ದಾರೆ. ಇವ್ರು ಏನು ಹೇಳೋರು ಕೇಳೋರು ಯಾರು ಸಾಯಂಕಾಲ 4-5 ಗಂಟೆ ಕಾದ್ಬಿಟ್ಟು ಕೊಡದಲ್ಲೇ ವಾಪಸ್ ಹೋಗಿದ್ದೀವಿ. ಏನಿದೆ ಬೇರೆ ಬೇರೆ ಏಜೆನ್ಸಿಗಳು ಹಳ್ಳಿಗಳಿಗೆ ಗಾಡಿಗಳು ಬಂದು ಸಪ್ಲೈ ಕೊಡ್ತಾ ಇದ್ದಾರೆ, ಇವ್ರು ಮಾತ್ರ ಕೊಡ್ತಾ ಇಲ್ಲ. ಕುಶಾಲನಗರದಿಂದ ಬರ್ತಾರೆ, ಬೇರೆ ಕೊಡ್ತಿದ್ದಾರೆ, ಎಲ್ಲ ಕಡೆಯಿಂದಲೂ ಬಂದು ಕೊಡ್ತಾ ಇದ್ದಾರೆ. ಇವ್ರು ಮಾತ್ರ ಕೊಡಕ್ ಆಗ್ತಾ ಅಲ್ವಾ? ಯಾಕೆ ಹೀಗಾಗ್ತಾ ಇದೆ? ದಯಮಾಡಿ ಇದನ್ನ ನೀವು ಕ್ರಮ ತಗೋಬೇಕಾಗ್ತದೆ.
ಗೊತ್ತಾಯ್ತು. ಹಾಗಾಗಿ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ದಯವಿಟ್ಟು ಈ ಜಾಗಕ್ಕೆ ಬಂದು ನೀವು ನಮ್ಮ ಏನು ಇದಿದೆ ಸಮಸ್ಯೆ ಏನಿದೆ ಅದನ್ನ ತಿಳ್ಕೊಂಡು ನೀವು ಪರಿಹರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಪರವಾಗಿ ದಯವಿಟ್ಟು ಕೇಳ್ತಾ ಇದ್ದೀವಿ. ಬರ್ಗೂರು ನಂಜುಂಡೇಶ್ವರ ಗ್ಯಾಸ್ ಬರ್ಗೂರು ನಂಜುಂಡೇಶ್ವರ ಗ್ಯಾಸ್ ಏಜೆನ್ಸಿ ಭಾರತ್